सरबत घेऊन रे. नाही 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 नाही, असू दे असू दे. तुम्ही डीसीच्या ऑफिसला गेला होता, काय झालं त्याचं? तो काय म्हणणार हो, असंच बसलो तर सगळ्यांना आत घालतो म्हटला. जास्त हव्यात उडा लागलाय तो भाऊ. असं सांगितलं तर तो ऐकणार नाही. तुम्ही एकदा सांगा, मी त्याला बघूनच घेतो. नको, तसं झालं तर काही होणार नाही. आम्ही बसवलंय का त्याला खुर्चीवर? ही अक्कल तुम्हाला तेव्हाच पाहिजे होतं जेव्हा तुम्ही वोट घालून सगळं केलं. समजलं? काय पाहिजे ते होते, बोर्ड काढणार नाही. सांगा त्याला जाऊन. उद्यापर्यंत टाइम देऊ. तरीही विद्युत आणि पाणी दिला नाही तर परवा हरताळ. काय हरताळ? ಆಗೋದಿಲ್ಲ. ನಾನ್ ನೆನ್ನೆ ಹೇಳಿದ್ನಲ್ಲ, ಅದು ಆಗೋದಿಲ್ಲ ಅಂತ. ಯಾವ ಕಡೆ ನ್ಯಾಯ ಅದು? ಯಾವ್ದೋ ಪಕ್ಕ ಮನೆ ಹುಡುಗನ ಸಾಕಿದ್ರೆ ಸಾಕ್ತಿರೇನ್ರಿ ನೀವು? ಅವನ ಸ್ಕೂಲ್ ಫೀಸ್ ಕೊಟ್ಟಿದ್ರೆ ಕೊಡ್ತೀರೇನ್ರಿ? ಮಹಾರಾಷ್ಟ್ರ ಅಂತ ಬೋರ್ಡ್ ಹಾಕೊಂಡ್ಮೇಲೆ ಮಹಾರಾಷ್ಟ್ರ ಗವರ್ಮೆಂಟ್ ಕೇಳ್ಬೇಕು, ಕರ್ನಾಟಕ ಗವರ್ಮೆಂಟ್ ನನ್ನಲ್ಲ, ಫೆಸಿಲಿಟೀಸ್ನೆಲ್ಲ. ನೋವೇ. ಬಾ ಕೂತು. ಏನದು? ಇಲ್ಲಿಂದ 6 ಕಿಲೋಮೀಟರ್ಸ್, ಎಳ್ಳೂರು ಅಂತ. ಕಂಪ್ಲೀಟ್ ಮರಾಠಿಗರಿದ್ದಾರೆ. ಅಂದು ಮಾತ್ರಕ್ಕೆ ಮಹಾರಾಷ್ಟ್ರ ರಾಜ್ಯ ಅಂತ ಬೋರ್ಡ್ ಹಾಕೊಂಡ್ಬಿಡದ. ಅದಕ್ಕೆ ವಾಟರ್ ಸಪ್ಲೈ, ಕರೆಂಟ್, ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ಬೋರ್ಡ್ ತೆಗೀರಿ, ರೆಸ್ಟೋರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದರ್ವೈಸ್ ಹೋಗಿ ಮಹಾರಾಷ್ಟ್ರ ಗವರ್ಮೆಂಟ್ ಕೇಳಿ ಕೊಡ್ತಾರೆ ಅಂತ ಹೇಳಿದ್ದೀನಿ ಅಷ್ಟೇ. ಎಷ್ಟು ದಿನ ಆಯ್ತು? 1 ತಿಂಗಳಾಯ್ತಪ್ಪ. ಏನು 1 ತಿಂಗಳಾದ್ರೂ ಇನ್ನೂ ಬೋರ್ಡೇ ತೆಗ್ದಿಲ್ವಾ? ಸ್ವಲ್ಪ ದಿವಸ ಬಿಟ್ರೆ ಅವರೇ ತೆಗಿತಾರೆ. ಒಳ್ಳೇದಾಯ್ತು ಬಿಡು. ಆದ್ರೆ ಅದು ಹಾಗಾಗೋದಿಲ್ಲಪ್ಪ. ಅಂದ್ರೆ ರಮೇಶ್ ಬಂದ್ರೆ ನನ್ನ ಚೇಂಬರ್ ಬರಕ್ ಹೇಳಿ. ಆಯ್ತು ಸರ್. ಇನ್ನೊಂದು 2 ದಿನದಲ್ಲಿ ಟ್ರಾನ್ಸ್ಫರ್ ಮಾಡಿಸ್ತಾರೆ. ಹೋಗಿದಾರಪ್ಪ MLA ಸಾಹೇಬ್ರು ಆರ್ಡರ್ಸ್ ತಗೊಂಡ್ಬರೋದಕ್ಕೆ. ಇವತ್ತು ನಾಳೆನೋ ಆರ್ಡರ್ಸ್ ತಗೊಂಡ್ ಬರ್ತಾರೆ. ಯಾಕೆ? ಅವ್ರ ಮರಾಠಿನ? ಅಲ್ಲಪ್ಪ, ಕೆಚ್ಚಿದೆ ಕನ್ನಡಿಗರೇ. ಮತ್ತೆ ಅವ್ರು ಯಾಕೆ ಹಂಗ್ ಮಾಡ್ತಿದ್ದಾರೆ? ಓಟ್ ಬೇಕು ಇವರಿಗೆ, ಓಟ್, ಕುರ್ಚಿ ಅಷ್ಟೇ. ಹಾ, ಇವ್ರ ಜೊತೆ ಹೋಗಿ. ಹಿ ವಿಲ್ ಡೂ ದ ನೀಡ್ಫುಲ್. ಹಲೋ, ನಾನ್ರಿ ಸರ MLA PA ಮಾತಾಡ್ತೀನಿ. ಸಾಹೇಬ್ರು ನಿಮ್ ಕೂಡ ಮಾತಾಡ್ಬೇಕಂತ. ಕೊಡಿ. ಹಲೋ, ನಮಸ್ತೆ ಸರ್. ಏನ್ರಿ ನಾಳೆ ಅವ್ರು ಬಂದ್ ಮಾಡ್ಲಿಕ್ಕತ್ತಾರನ? ಹೌದು ಸರ್, ಬಂದ್ ಮಾಡ್ತಿದ್ದಾರೆ. ನೋಡ್ರಿ, ಆಪಸ್ ಗಿಪಸ್ ಮಾಡಕ್ ಹೋಗ್ಬೇಡಿ, ಕೋಆಪರೇಟ್ ಮಾಡಿ. ಒಟ್ಟೊಳಗೆ ಪೀಸ್ಫುಲ್ ಆಗಿ ನಡಿಬೇಕು. ನೋಡ್ರಿ, ಆ SP ಕರೆದು ಒಂದು ಮಾತು ಹೇಳ್ರಿ. ಎಲ್ರು ಅರೆಸ್ಟ್ ಮಾಡಕ್ ಹೋಗಿ ಒಣ ಸಾಬ್ರಿ ತೋರ್ಸೋದ್ ಬೇಡ. ಸೆನ್ಸಿಟಿವ್ ಮಂದಿ ಕರೆದು ವಾಹನ ಮಾಡಕ್ ಹೇಳ್ರಿ. ಯಾರನ್ನೇ ಯಾವುದೇ ಕಾರಣಕ್ಕೂ ಒಳಗೆ ಹಾಕೋದು ಬೇಡ. ತೊಂದರೆ ಆಗದಿರೋದಕ್ಕೆ ಎಷ್ಟು ಬೇಕೋ ಅಷ್ಟು ಆಕ್ಷನ್ ತಗೊಳ್ಳಿ. ಹೀರೋ ಆಗ್ಲಿಕ್ಕೆ ಹೋಗಿ ಅವ್ರೆಲ್ರೂ ಒಳಗೋಗಿರೋದು, ಅದಕ್ಕೆ ಅವ್ರು ಇನ್ನೊಂದು ಬಂದ್ ಮಾಡೋದು, ಇವೆಲ್ಲ ನನಗೆ ಸರಿ ಕಾಣೋದಿಲ್ರಿ. ಏನೇ? ಏನಿಲ್ಲ ಸರ್. ಓಕೆ ಸರ್. ಇವಾಗ DC ನಾನು ಏನ್ ಮಾತಾಡೋದು ನಗ್ತಾನೆ. ಯಾಕೆ ಅಂತೀನಿ? ಹೆಂಗ್ ನಗ್ತೇನ್ರಿ ಸರ? ಅದು ಹೆಂಗೋ ನಗ್ತಾನೆ. ಯಾಕೆಂತ ಗೊತ್ತಾಗೋದಿಲ್ಲ. ಸಿಟಿ ಎಲ್ಲ ಬಂದಾಗಿದೆ, ಆಚೆ ಯಾರು ಬರಬಾರ್ದು ಅಂತ ಗೊತ್ತಿಲ್ವಾ? ಯಾಕೋ ನಿಂತಿದ್ಯಾ? ಇಲ್ಲ ಸರ್, ಈಗ ತಾನೇ ಬಂದ. ಸಿಟಿಲಿ ಬಂದು ಅಂತ ಗೊತ್ತಾದ ತಕ್ಷಣ ಬಸ್ ಸ್ಟಾಂಡ್ ಇಲ್ಲೇ ಇಳಿಸ್ಬಿಟ್ಟು ಹೋಗ್ಬಿಟ್ಟ. ಹೋಗಕ್ಕೆ ಯಾವ ವೆಹಿಕಲ್ ಇಲ್ಲದೆ ಇಲ್ಲೇ ಕಾಯ್ತಾ ಇದ್ದೀನಿ ಸರ್. ಎಲ್ಲಿಂದ ಬಂದೆ? ಚಿತ್ರದುರ್ಗದಿಂದ ಬಂದಿದ್ದೀನಿ ಸರ್. ಎಲ್ಲೋಗ್ಬೇಕು? ಇಲ್ಲೇ GD ಕಾಲೇಜ್ ಹಾಸ್ಟೆಲ್ಗೆ ಹೋಗ್ಬೇಕು. ಕೂತ್ಕೋ. ಥ್ಯಾಂಕ್ ಯು ಸರ್. ಇನ್ಯಾರೋ ನೋಡ್ರಿ, ಹೇಳಿ ಒಂಚೂರು. ನಾವೇನ್ ತಮಾಷೆ ಮಾಡ್ತಾ ಇದ್ವಿ ಎಲ್ಲರಿಗೂ? ಯಾರಿಗೂ ಇಲ್ದಿರೋ ಬಿಸ್ನೆಸ್ ನಿನ್ನೊಬ್ಬನಿಗೆ ಮುಚ್ಚೆ ಬರಲ್ಲ. ಇಲ್ಲ ಸರ್, ಮನೆಗೆ ತಗೊಂಡೋಗ್ಬೇಕಿತ್ತು ಸರ್, ಅದಕ್ಕೆ ಬಂದೆ ಸರ್. ಮಕ್ಕಳ, ನಮ್ಮ ಕಾಟ ಕೊಡ್ಲಿಲ್ಲ ಅಂದ್ರೆ ನಿಮ್ ತಿಂದು ಕೂಡು ಹೊಟ್ಟೆಗೆ ಹಿಡಿಯಲ್ಲ. ಬರಿಯೋ, ಹಾಕೋ ಬಾಗ್ಲು, ಹಾಕೋ ಶೆಟ್ರ.
ನಡಿಯಾ ನಡಿಯಾ ಏಯ್ ನಡಿ ರೀ ಮಂಜುನಾಥ್ ಬನ್ರಿ ಇಲ್ಲಿ. ಬನ್ನಿ ಸರ್ ಏಯ್ ಮುಜ ಸರ್ ಆಯ್ತು. ಸಾಫ್ಟ್ ಆಗಿ ಬಾಗಲಾಕಿ ಅಂತ ಹೇಳೋದು ಬಿಟ್ಟು ಏನ್ರಿ ಅವನಿಗೇನ್ರಿ ಅಂತ ಇದ್ದೀರಾ? ಕರೆಕ್ಟ್ ಆಗಿ ನೋಡಿದ್ರೆ ನಾವು ಅವನಿಗೆ ರಕ್ಷಣೆ ಕೊಡಬೇಕು. ಅವ್ರ ಬಿಸ್ನೆಸ್ ತೊಂದರೆ ಮಾಡ್ತಾರಲ್ಲ ಅವ್ರು ಹೊಡಿಬೇಕು. ಏನ್ ಮಾಡೋದು, ಈ ದೇಶದ ಹಣೆ ಬರನ ಇಷ್ಟು. ತಪ್ಪು ಮಾಡಿದ್ರೆ ರಕ್ಷಣೆ ಕೊಡ್ತಾ ಇದ್ದೀವಿ. ಈಗ ತಿಂಗಳು 4 ಬಂದ್ ಮಾಡ್ತಾ ಕೂತ್ಕೊಂಡ್ರೆ ಹೇಗ್ರಿ ಬದುಕ್ತಾರ ಅವರು? ಪೊಲೀಸ್ನವ್ರು ಹಣೆ ಬರ ಎಲ್ಲಿಗೆ ಬಂದ್ಬಿಡ್ತು ಅಂದ್ರೆ ತಪ್ಪು ಮಾಡಿದ್ರೆ ಹಿಡಿದು ಹೊಡಿಯಾಗಿಲ್ಲ, ಮುಂಚೆನೆ ವಾರ್ನ್ ಮಾಡ್ಬೇಕಂತೆ. ಅಪ್ಪ ಅಣ್ಣ ನಾಳೆ ಗಲಾಟೆ ಮಾಡ್ಬೇಡಿ ಅಂತ. ನೀವು ನೋಡ್ತಾ ಆಮೇಲೆ ಆಡ್ತಾ ಇದ್ದೀರಾ. ನಿಜವಾಗ್ಲೂ ಅನುಭವಿಸ್ತಾ ಇರೋದು ಅವನ್ರಿ ಅವನು. ಏನ್ ಓದಕ್ ಬಂದಿದ್ಯಾ? ಇಂಜಿನಿಯರಿಂಗ್. ಒಳ್ಳೆ ಸ್ಟೂಡೆಂಟ್ ಕೆಟ್ಟ ಸ್ಟೂಡೆಂಟಾ? ಒಳ್ಳೆ ಸ್ಟೂಡೆಂಟು. ಬರೀ ಬಾಯಲ್ಲಿ ಹೇಳೋದಲ್ಲ, ನಿನಗೆ ಕೆಲಸ ಎಷ್ಟೋ ಅಷ್ಟು. ಅದು ಬಿಟ್ಟು ಪೋಖ್ರಿಗಳ ಹತ್ರ ಅಲ್ಲಿ ಇಲ್ಲಿ ಅಲ್ಕೊಂಡು ಜನಗಳು ತೊಂದರೆ ಮಾಡೋದೇನಾದ್ರು ಆದ್ರೆ ವಾಪಸ್ ಊರ್ಗ್ ಹೋಗಲ್ಲ. ಇಲ್ಲೇ ಒಂದು ಒಳ್ಳೆ ಜೈಲಿದೆ, ಹಿಂಡಲ್ಗಾ ಜೈಲು, ಅಲ್ಲಿಗೆ ಹಾಕ್ಬಿಡ್ತೀನಿ. ನೋಡಿದ್ಯಾ? ಯಾವಾಗಾದ್ರೂ ಫ್ರೀ ಆದ ಹೋಗಿ ನೋಡ್ಕೊಂಬ. ನಮಸ್ಕಾರ ಸರ್. ಹಾ ಏನ್ರಿ? ಅದೇ ಸರ್ ಡಿ ಸಿ ಹೊರಡ್ತಾ ಇದ್ದಾರೆ, ಬರ್ತೀನಿ ಅಂದ್ರು, ಅದಕ್ಕೆ. ಕೊಂಡ್ಬಿಟ್ರೇನ್ರಿ? ಹೌದು ಸರ್. ಎಲ್ರು ಕೊಂಡ್ಬಿಟ್ರೇನ್ರಿ? ಇಲ್ಲ ಸರ್, ಒಬ್ಬರೇ ಹೋಗ್ತಾ ಇದ್ದಾರೆ. ಮಕ್ಕಳಿಗೆಲ್ಲ ಸ್ಕೂಲ್ ಇದೆಯಲ್ಲ. ಒಂದು ದೊಡ್ಡ ತಲೆನೋವು ಕಡಿಮೆ ಆತ್ರಿ. ಇಂಥ 4 ಮಂದಿ ಇದ್ರೆ ನಾವು ಅಧಿಕಾರದಲ್ಲಿರೋ ಮಠ ಇವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ಲಿಕ್ಕೆ ಓಡಾಡೋದೇ ಆಗ್ತದ್ರಿ. ನೀವು ಅಷ್ಟೇ. ಈಗ ನೋಡಿದ್ರಲ್ಲ ಈ ಒಣವು ಸಾಬ್ರಿ ಯಾಕ್ರಿ? ನೋಡ್ರಿ, ನಮಗೂ ಸಂಸಾರ ಹೆಂಡ್ರು ಮಕ್ಕಳು ಅನ್ನೋದಾಣ. ಖಾಲಿ ಪುಕ್ಸೈಡೆ ಪ್ರಾಬ್ಲಮ್ ತಂದು ಹಾಕ್ಬೇಡ್ರಿ, ತಿಳಿತೇನಾ? ಸರ್ ಬನ್ರಿ, ಕೊಂಡ್ರಿ ಬನ್ರಿ. ಏನ್ರಿ ಹೊರಟ್ಬಿಟ್ರೆ ನೀವು? ಸಂಭಾಳಿಸ್ಕೊಂಡಿದ್ರೆ ಆಗ್ತಿತ್ತಪ್ಪ. ಅಲ್ರಿ, ನಮ್ಮಂತವ್ರೆ ಗಪ್ ಚಿಪ್ ಅಂತ ಇದ್ ಮ್ಯಾಗೆ ನಿಮ್ಗೆ ಯಾಕೆ ಬೇಕಿತ್ರಿ ಇವೆಲ್ಲ? ಸರಿ ಚಾ. ಸರ್, ಕಿಡಿ ಸರಿಗೆ ಗಂಟಿಕೊಂಡಾಗ್ಲೇ ಗೊತ್ತಾಗಬೇಕು, ಹಾಗೆ ಬಿಟ್ರೆ ಮೈಯೆಲ್ಲ ಸುಡುತ್ತೆ ಅಂತ. ಎಲ್ಲಿ? ಯಾವಾಗ? ಏನ್ ಹತ್ಕೊಂತೀರಿ ಸಿರಿ ಬೆಂಕಿ? ಓಕೆ ಸರ್, ನಾನಿನ್ ಬರ್ತೇನೆ. ಓಕೆ, ಬೇಗ ನಿಮಗೆ ಚಲೋ ಮಾಡ್ಲಿರಿ. ಸರ್ ಬಂದೆ. ಸರ್ ನಾನು ಹೊರಡ್ತೀನಿ. ಹಾ, ನಮಸ್ಕಾರ. बस. ओ भाऊ, फार दूर आलाय. ನಾವು ನಿಮ್ಮನ್ನು ಬಿಟ್ಟು ಹೋದದಾದ್ರೆ ಹೊತ್ತು ಹೇಳ್ರಲ್ಲ. ಬಂದ್ ಐತಿ ಅಂತ ಗೊತ್ತಾಗಿ ಆದ್ರೆ ಹಿಂದಿನ ದಿನಾನೇ ಬೆಂಗಳೂರಿನಾಗೆ ಇದ್ದ ಅವ MLA ಒಂದೇ ದಿನದಾಗಿ ಕೆಲಸ ಮಾಡ್ತೀಯನ. ನಿನ್ನೆ ಮಧ್ಯಾಹ್ನದೊಳಗ ಅವನ ಕೈಯಾಗ ಟ್ರಾನ್ಸ್ಫರ್ ಆರ್ಡರ್ ಐತಿ. ಯಾವ ಕಡೆ ಆತ್ರಿ ಟ್ರಾನ್ಸ್ಫರ್? माहित नाही. ಹಾಕೊಂಡು ನವೀನ್ DC ते अजून समजलं नाही. ಮೊದಲ ಹಾಗೆ ಆಗ್ಬಾರ್ದು, ತಮ್ಮನ್ನೇ ಅಧಿಕಾರದಲ್ಲಿ ಕೂರಿಸ್ಬೇಕು. ಹಲೋ, ಯಾಕೆ ಗಾಬರಿ ಆಗ್ಬಿಟ್ರಾ? ನನ್ನ ಹೆಸರು ಕಂಟಿ ಅಂತ, ಚಿತ್ರದುರ್ಗ ನಮ್ಮೂರು. ನಿಮ್ದು? ಮೈಸೂರು. ವಾಟ್ ಅ ಕೋಇನ್ಸಿಡೆನ್ಸ್. ನಾನು PUC ಮೈಸೂರಲ್ಲೇ ಮಾಡಿದ್ದು. ಬಾರಿ ಚಲೋ ಇತ್ತಪ್ಪ. ಇವತ್ತು ಮಧ್ಯಾಹ್ನ ಮತ್ತೆ ಹೋಗ್ಬಿಡೋಣ. ಹಾ, ಹಾಯ್, ನಾನು ರಾಜು ಅಂತ. ಹಾಯ್, ನಾನು ಕಂಟಿ ಅಂತ. ಇವ್ರು ರವಿ ಅಂತ. ಹಾಯ್ ರವಿ. ಹಾಯ್. ಏನ್ ಪೆಟ್ಗೆನಾ? ಕಂಪ್ಯೂಟರ್ ಸೈನ್ಸ್ ಅಂದೆ. ಹೌದು ಹೌದು, ಕಂಪ್ಯೂಟರ್ ಸೈನ್ಸ್. ಹಂಗ ಹೊರಗೋಗಿ ಒಂದು ದಮ್ ಮಾಡ್ಕೊಂಡ್ ಬರ್ರಿ. ಇಲ್ಲಪ್ಪ, ಆ ಅಭ್ಯಾಸ ಎಲ್ಲ ನನಗಿಲ್ಲ. ಮತ್ತಾರು ಕೊಟ್ರು ನಿಮ್ಮ ಕಾಲೇಜ್ನಾಗ ಸೀಟು? ಬರ್ರಿ ಬರ್ರಿ.
ಹಾಗಾದ್ರೆ ನೀವು ಕಂಪ್ಯೂಟರ್ ಎಜುಕೇಶನ್ ಎಲ್ಲ ಬೈಲೊಂಗ್ಲೇ ಮಾಡಿದ್ದು? ಹ್ಞೂನ್ರಿ. ಓ, ಬೆಳಗ್ಗೆ ಬಹಳ ಚೆನ್ನಾಗಿ ಗೊತ್ತಿರ್ಬೇಕು ನಿಮ್ಗೆ. ಇದು ಒಳ್ಳೆ ಅತಿ ಆಯ್ತಪ್ಪ. ಏನ್ 60 ವರ್ಷದ ಮುದ್ಕೊಡ್ತಾರ ನೀವು ನಾವು ಅನ್ಕೊಂಡು ಹೋಗೋ ಬಾರೋ ಅಂದ್ರಾಗಲ್ವಾ? ಬಾರ ನಿಮ್ಮ ಅಯ್ಯನ್. ನಾವು ತಮಾಷೆ ಕೇಳ ಕಣ. ಇದು ಅತಿ ಆಯ್ತು. ಹೌದು, ನಿಮ್ದು ಯಾವ ಊರು? ಕೋಲಾರ. ಕೊಡ್ರಿ. ಓದಿದ್ದಲ್ಲ? ಒಂದೇ ಕಿಂಗು ಅವರು ಉಳ್ಳಾಗಡ್ಡಿ ಕಡೆಯವರಲ್ಲ. ಕಿಂಗ್ ಕೊಡ್ರಿ, ಕಿಂಗು. ಬಿಡ್ರಿ ರೇ, ಕಿಂಗ್ ಅಲ್ಲೇ 50 ತರ ಕಿಂಗ್ ಅದಾವ. ಇರೋದು ಒಂದೇ ಕಿಂಗು, ITC ಕಿಂಗ್. ಒಳ್ಳೆ ಗೋಳಾತಿ ಹುಡ್ದು. ಏನಮ್ಮ? ಏನಿಲ್ಲ, ಕನ್ನಡ ತಿಳಿದಿದ್ರು ಮರಾಠಿಯಾಗಿ ಮಾತಾಡ್ಲಿಲ್ಲ ಅಂದ್ರೆ ಏನು ಕೊಡಂಗಿಲ್ಲ ಈ ಮಂದಿ. Dear students, welcome all of you and all the best for your future. I am Bharati Devi. I am handling physics for you. So, let us start with... ಎಕ್ಸ್ಕ್ಯೂಸ್ ಮಿ ಮೇಡಮ್, ಇಫ್ ಯು ಡೋಂಟ್ ಮೈಂಡ್, ಈ ಪಾಠ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಫ್ರೆಂಡ್ಸ್ಗೆಲ್ಲ ಒಂದೆರಡು ಮಾತು ಹೇಳಕ್ ಇಷ್ಟಪಡ್ತೀನಿ. ಹೇಳ್ರಿ. ಡಿಯರ್ ಫ್ರೆಂಡ್ಸ್, ಈ ಎಲ್ಲ ಥರದ ಸ್ಟೂಡೆಂಟ್ಸು ಇದ್ದೀರಾ. ಬ್ರಿಲಿಯಂಟ್, ಕ್ಲೇವರ್, ಜೀನಿಯಸ್. ಕೆಲವ್ರಿಗೆ ಈ ಪಾಠ ಕೇಳೋ ಅವಶ್ಯಕತೆ ಇಲ್ಲದೆ ಇರ್ಬೋದು. ಇನ್ನು ಕೆಲವ್ರಿಗೆ ಪ್ರೈವೇಟ್ ಟ್ಯೂಷನ್ಸ್ ತಗೊಳ್ಳೋ ಶಕ್ತಿ ಇರ್ಬೋದು. ಹಾಗಂತ ಕ್ಲಾಸ್ನಲ್ಲಿ ಡಿಸ್ಟರ್ಬ್ ಮಾಡೋದು ಸರಿಯಲ್ಲ. ಇಲ್ಲಿ ಎಷ್ಟೋ ಜನ ಕೂಲಿ ಮಾಡೋರ್ ಮಕ್ಕಳು ಕೂಡ ಬರ್ತಾರೆ. ಅವ್ರು ಇಲ್ಲಿ ಮಾಡೋ ಪಾಠನೇ ನಂಬ್ಕೊಂಡ್ ಬಂದಿರ್ತಾರೆ. ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್, ದಯವಿಟ್ಟು ಅದು ಹೊರಗಡೆ ಹೋಗ್ಬೋದು. ಅಟ್ಲೀಸ್ಟ್ ಇಂಟ್ರೆಸ್ಟ್ ಇರೋ ನಾವಾದ್ರೂ ಪಾಠ ಕೇಳ್ತೀವಿ. ಸೊ ದಯವಿಟ್ಟು ಎಲ್ಲರೂ ಸಹಕರಿಸ್ಬೇಕು. ಹಾಗೆ ನಮ್ಮ ಲೇಡಿ ಫ್ರೆಂಡ್ಸ್ ಏನ್ ಹೇಳೋದು ಅಂದ್ರೆ, ನಿಮ್ಮ ಯಾವುದೇ ರೀತಿ ರಿವಾಜು ನಮ್ಮ ಹುಡುಗರಲ್ಲಿ ತಪ್ಪು ಕಲ್ಪನೆಗಳನ್ನ ತರಬಾರ್ದು. ನೀವು ತೋರಿಸುವಂತ ಶ್ರದ್ಧೆ, ನಿಷ್ಠೆ ಹಾಗೂ ಸಂಸ್ಕಾರ ನಮ್ಮಲ್ಲಿ ಭಯಭಕ್ತಿಯನ್ನು ಮೂಡಿಸ್ಬೇಕು. ಐ ಥ್ಯಾಂಕ್ ಯು ಆಲ್ ಆಫ್ ಯು. ಥ್ಯಾಂಕ್ ಯು ಮೇಡಮ್. ನೋಡ್ರಿಪ್ಪ, ನಿಮಗೆ ಯಾರಿಗೇ ಆಗ್ಲಿ ನನ್ನ ಅಸಿಸ್ಟೆನ್ಸ್ ಬೇಕು ಅಂತ ಅನ್ಸಿದ್ರೆ ನನ್ನ ಬಂದು ಕೇಳ್ರಿ. ಬೇಕಾದ್ರೆ ಬೇರೆ ಲೆಕ್ಚರ್ಗೂ ನಾ ಹೇಳ್ತೀನಿ ನಿಮ್ ಬಗ್ಗೆ ಸ್ಪೆಷಲ್ ಕೇರ್ ತಗೊಳಿಕ್ಕೆ. ಆದ್ರೆ ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ಚಿದಾನಂದ್ ಮೇಡಮ್. ಹಾ ನೋಡ್ರಿ, ಇವ್ರು ಹೇಳಿದ ಮಾತನ್ನ ಮಾತ್ರ ನೀವೆಲ್ಲರೂ ನೆನಪಿಟ್ಕೋಬೇಕು. ಓಕೆ? ಹಾ, now please take down the notes. When the pressure is reduced to a very low values, it is looked upon as a production of vacuum. ಹಾಸ್ಟೆಲ್ ಆಗಿದ್ದೇನಪ್ಪ? ಹೌದು ಮೇಡಮ್. ನಿಮ್ ತಂದೆ ಊರಲ್ಲಿದ್ದಾರೆ ಮೇಡಮ್. ಇಲ್ಲೇನಾರ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡಿದ್ದೀನು? ಇಲ್ಲ ಮೇಡಮ್. ನಿನಗೇನಾರ ಪ್ರಾಬ್ಲಮ್ ಆದ್ರೆ ನನ್ನ ಆಫೀಸಿಗೆ ಬಂದು ನನ್ನ ಭೇಟಿಯಾಗು. ಓಕೆ ಮೇಡಮ್. This vacuum is to be called high vacuum. ಏನಲ್ಲ ಒಂದೊಳ್ಳೆ ಮುಖ ಬಾಡ್ಬನ ಕ್ಲಾಸಲ್ಲಿ. ಹಿಂಗಂತ ಗೊತ್ತಿದ್ರೆ ಕಾಲೇಜ್ಗೆ ಅಡ್ಮಿಷನ್ ಆಗಕ್ ಮುಂಚೆನೆ ಕ್ಲಾಸಲ್ಲಿ ಇರೋ ಫೋಟೋ ತೋರಿಸಿ ಅಂತ ಕೇಳ್ತಿದ್ದಮ್ಮ. 4 ವರ್ಷ ಲೈಫ್ ವೇಸ್ಟ್ ಆತಲ್ಲೋ. ಹೇಯ್, ನಿಮ್ ಪಾರ್ಕಾದ್ರೂ ಹೋಗೋಣ ನಡಿಯೋ. ಅಲ್ಲಾದ್ರೂ ಚೆನ್ನಾಗಿರೋ ಸಿಗ್ತಾರ ನೋಡೋಣ. ನಡಿ. ಇದೆಷ್ಟಪ್ಪ? 8 ರೂಪಾಯಿ. ಇವನು ಯಾಕೋ ಇಲ್ಲೇ ಯಾಕತ್ತಾನೆ? ಇದು 10 ರೂಪಾಯಿ. ನೀನು ಇಲ್ಲೇನ ಮಾಡ್ತಿದ್ಯಾ? ನೀವೇನ್ರು ಇಲ್ಲಿ? ಹಿಂಗೆ ಬಂದ್ವಮ್ಮ, ಹೆಣ್ಮಕ್ಳು ನೋಡೋಣ ಅಂತ. ಸಿಕ್ಕಿದ್ರ ಯಾರಾದ್ರು? ಓಕೆ ಅಮ್ಮ. ಅದು ಯಾವ್ದು? ಓ ಅಣ್ಣವ್ರು, ಬರ್ರಿ ಬರ್ರಿ. ಈಸಿ ಎಲ್ಲೋಗಿದ್ರಿ? ಊಟ ಮಾಡ ಬರ್ರಿ. ಹಾ, ಮಾಡೋಣ ಮಾಡೋಣ. ಅಣ್ಣವ್ರ, ಹೊರಗೆ ಹೋಗ್ಬರ್ತೀನ್ರಿ. ಸಕೋ ಬಾವ್ಲ ಜೇವನ್ಗಾಲ್ರೆ. ನೀನು ಬದಲಾಯಿಸೋ ಒಂದೊಂದು ಬಣ್ಣನೂ ನನಗೆ ಗೊತ್ತಾಗ್ತದೆ. ನಿನ್ ಗಂಡನ ಕೆನ್ನಿ ಯಾಕೆ ಹೊರಿಸ್ದಿ? ಅವನೇ ನಿನ್ನ ಕೂಸ. ನಾನು ಹೊಟ್ಟೆ ಹೊಸಕಂತಲ್ಲ ಹೇಳ, ಖರೆ ಹೇಳ. ನಾ ಹೇಳಿದ್ ಖರೆ ಅಲ್ಲೋ? ಅಷ್ಟು ಮಾತ್ರ ಗೊತ್ತಿಲ್ಲ ಅಂದ್ರ ನಿನ್ ಒಳಗ ಸೇರ್ಸಂಗಿರ್ಲಿಲ್ಲ. ಅಲ್ಲೇ ಹೊಸ್ಲಾಚೆ ನಿಂದ್ರಿಸ್ತಿದ್ದೆ. ಬರೀ ಹಿಂಗ್ ಒದರ್ಲಿಕ್ಕೆ ಆಗೋಯ್ತು. ಬಾ, ರೊಟ್ಟಿ ತಿನ್ನುವಂತೆ. ನನಗೆ ಬೇಡ. ಬಾ ನನಗೆ ಬೇಡ. ಬಾ ನನಗೇನು ಬೇಡ. ಬಾ ಬೇಡ ನನಗ. ಕುಂದ್ರ. ನಾ ಹೇಳಿಲ್ಲ ಬೇಡ ಅಂತ. ನನ್ ಕೂಡ ಸ್ವಲ್ಪ ತಿನ್ಬೇಕಪ್ಪ. ಇದೇನಿ ಪುಸ್ತಕ? ಇದನ್ನ ಓದಿ ಓದಿ ಯಾವ ಜಗತ್ತು ಉದ್ಧಾರ ಮಾಡ್ಲಿಕ್ಕೆ ನೀನು? ತಗ
ಬರ್ತೀನಿ. ಬರೀ ಅಮೃತಾನೇ ಸುರ್ದಾನಲ್ಲ ದೇವ್ರ ನಿನಗ. ಏನಾಯ್ತು ಇವತ್ತು ನಿನಗ? ಏನಾಯ್ತಂತ ಹೇಳಲ್ಲ. ಏನು ಬಾನ್ಗಡ ಮಾಡಂಗಿಲ್ಲ ಅಂತ ಹೇಳಿದ್ರ ನಾ ಹೇಳ್ತೀನಿ. ಮಾಡಲ್ಲ, ಹೇಳಲ್ಲ. ಅವ ಸಂಖ್ಯಾ ಬಂದಿದ್ದ, ನಾ ಎಷ್ಟು ಬೇಡ ಬೇಡ ಅಂದ್ರು. ಅವ ಬಂದಿದ್ದ? ನಿನ್ ಜೋಡಿ ಮಲ್ಗಿದ್ದ? ಓದ್ತೀನಿ ಅಂತ ಅಷ್ಟು ಅರ್ಥ ಆಗಲಿಲ್ಲ ನಿಂಗೆ? ಬೇಡ. ಹಲೋ, ಯಾರು ಮಾತಾಡೋದು? ಏಯ್ ಥೂ ಕೊಡವಾಗ. ಅವ್ರು ಇಲ್ಲಿ ಬರೋದಿರಣ? ಏಯ್ ಥೂ ಕೊಡವಾಗ. ಏಯ್ ನನ್ ಹೇಳ್ಬೇಕು ನಾನು ನಿನ್ಗೆ? ಅಲ್ಲ ಬೇಡ, ಅಲ್ಲ ಅದಂಗಲ್ಲ. ಏಯ್ 2 ವರ್ಷದಾಗೆಲ್ಲ ಮತ್ತೇನ? 2 ದಿನ ಟೈಮ್ ಕೊಡ್ತೀನಿ ನಿನ್ಗ, 2 ದಿನ ಟೈಮ್ ಕೊಡ್ತೀನಿ ನಿನ್ಗ. ಅಷ್ಟೊಳಗೆ ನೀನ ಏನಾದ್ರು ಮಾಡ್ಕೊಂಡ್ ಬಿಡ, ಇಲ್ದ ಹೋದ್ರೆ ಬೆಳಗಾವದಾಗ ಹೆಸರಾಗ್ಬೇಕು, ಹಂಗ್ ಹೊಡಿತೀನಿ ನಿನ್ಗ. ಅಲ್ಲ ಏನೋ ಆಗಿದಾಗೋಯ್ತ್ರಿ. ಏಯ್ ಅದನ್ನ ಯಾಕೆ ಬಾರಿ ಮಾಡಕತ್ತಿ? ನೀ ಹೇಳಿದ್ಯಲ್ಲ ಇನ್ನೊಮ್ಮೆ ಬರಂಗಿಲ್ಲ ಅವ. ನೀ ಎದಕ್ ಹೋಗಿದ್ದೆ ಅಲ್ಲಿ? ಖಾಲಿ ಪುಕ್ಷಟ ತಗೊಂಡು ತಂದಿಡ್ತೀರಿ. ಎಲ್ಲಾರ ಕಳ್ಸೋಣ ಅಂತ ಹೇಳಿದ್ರೆ ಎಲೆಕ್ಷನ್ ಬೇರೆ ಹತ್ರ ಬಂದೈತಿ. ಇಲ್ಲೆಲ್ಲ ಯಾರು ಕೆಲಸ ನೋಡ್ಕೊಂತಾರೆ? ಹಂಗೆಲ್ಲೂ ಹೋಗಕ್ಕಾಗಲ್ಲಣ್ಣ, ಅವ್ ಬಹಳ ಹುಷಾರದಾನೆ. ಹಂಗಂತ ಈಗ ಹೇಳ ನಂಗೆ. ನಿಮ್ಮನ್ನ ಸಾಕೋದು ಸಾಕು, ಅನುಭವಿಸೋದು ಸಾಕು. ಏಯ್ ಫೋನ್ ಹಚ್ಕೊಳ ಅವನಿಗೆ. ಹಲೋ ಬೀರಣ್ಣ, ಇನ್ನ ಸಾಹೇಬ್ರು ನಿನ್ ಕೂಟ ಮಾತಾಡ್ಬೇಕಂತ. ಹಲೋ, ಎಲ್ಲಿದ್ಯಪ್ಪ ನೀ? ಹೇಳ್ ಕಳ್ಸಿದ್ರು ಮನೆ ಬರ್ಲಿಲ್ಲ. ಮನೆ ಕಡೆ ಬಾರಪ್ಪ. ನೋಡ, ನೀವು ನಮ್ ಕಣ್ ಮುಂದೆ ಅಡ್ಡಾಡ್ಕೊಂಡಿದ್ರೆ ಸಾಕು. ಮತ್ತೇನ್ ಕೇಳಿದೀವಪ್ಪ ನಾವು ನಿಮ್ಮನ್ನ? ಹ್ಞೂನ್ರಿ ಬರ್ತೀನಿ ಸರ. ನಮ್ ಹುಡುಗನ್ಗೂ ನಿನ್ಗೂ ಏನೋ ತಂಟಿ ಆತಂತ. ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡಪ್ಪ. ಮನೆ ಕಡೆ ಬಾ, ಮಾತಾಡೋಣ. ಓಕೆ ಬರ್ತೀನಿ. ಕಾಯ್ ರೇ ಕುಟ ಚಾಲಾಸ್. ಕಾಯ್ ರೇ ಕುಟ ಚಾಲಾಸ್ ಏನಂಗಂದ್ರ? ಏನೋ ಎಲ್ಗೋಗ್ತಿದ್ಯಾ ಅಂತ. ಓ, ಮರಾಠೀಸ್ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರಂತ. ಹೌದಮ್ಮ. ಲೋ ಅಜಿತ, ಹಂಗಾರ ನಾವೆಲ್ಲ ಮನೆಗೆ ಕರ್ಕೊಂಡು ಊಟ ಹಾಕ್ಸೋದಲ್ಲೇನೋ? ಹಾಕ್ತಾನೆ ತಗೊಂಡಿರಿ ನೀನು. ಏನ್ರೋ ಇದು? ಕಾಲೇಜ್ ಲೈಫ್ ಇಸ್ ಬೇಗ ಬೋರ್ ಹೊಡಿತಾ ಇದೆ. ನನಗಂತೂ ಯಾವ್ದೋ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಂಗೆ ಆಗಿದೆ. ನಡ್ರಲ್ಲೋ ಹಾಸ್ಟ್ಲಿಗಾದ್ರೂ ಹೋಗೋಣ. ಲೋ, ನನಗಲ್ಲೂ ನೆಮ್ಮದಿ ಇಲ್ಲ ಕಣೋ. ಆ ಆಂಜನೇಯ ಅಲ್ಲೇ ಇರ್ತಾನೆ. ನೀನ್ ಮನೆಗೆ ಹೋಗ್ತಿದ್ಯಾ ಈಗ? ಹೌದು. ನನಗೆ ಸ್ವಲ್ಪ ಸಿಟಿಗೆ ಡ್ರಾಪ್ ಮಾಡ್ತೀಯಾ? ಟ್ರಾಫಿಕ್ ತಗೋಬೇಕು. ಹಾ ಬಾ ಹೋಗೋಣ. तुमचा पैसा बदला बघा. ನಿನ್ ದುಡ್ಡು ಬಿದ್ದಿದೆ ನೋಡ್ರಿ. ಓ ಥ್ಯಾಂಕ್ ಯು.
ಬೆಂಕಿ ಪಟ್ನ ಕೊಡು. ಕಾಯ್ದೀವ್ ಬೆಂಕಿ ಪಟ್ನ ಕೊಡು. ಕಾಯ್ದೀವ್ ಬೆಂಕಿ ಪಟ್ನ ಕೊಡು. ಬೆಂಕಿ ಪಟ್ನ ಕೊಡು. ಬೆಂಕಿ ಪಟ್ನ ಕೊಡು. ಕಾಯ್ಪ ಹೇಳ್ಬಿಡಲೋ. ಏ ನೀನ್ ಸುಮ್ನಿರಲ್ಲೋ. ಬೆಂಕಿ ಪಟ್ನ ಕೊಡು. ಏನ ಹಳೆದಮ್ಮ ಮಾಮೂಲಿ ಗೊತ್ತಲ್ಲ. ಇರ್ಲಿ ಬಾ ಬಾಯ್. ಏಯ್ ಒಂದು ಹುಡುಗಿ ನೋಡ್ದೆ ಕಣೋ. ಏನ್ ಚೆನ್ನಾದಳು, ಸೂಪರ್ ಆದಳು ಕಣೋ, ಸಖತ್ ಕ್ಲಾಸ್ ಕಣೋ. ಎಲ್ಲೋ ಒಳ್ಳೆ ಶಾಪಿಂಗ್ ಹೋದ್ವಲ್ಲ, ಅದೇ ಒಂದು ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿ ನೋಡಿ ಸುಸ್ತಾಗ್ಬಿಟ್ಟೆ ಕಣೋ. ಅವಳನ್ನ ಫಾಲೋನು ಮಾಡಿದೆ. ಅವಳು ಓದ್ತಿರೋದು ಲಿಂಗರಾಜ ಕಾಲೇಜಲ್ಲಿ ಕಾಮರ್ಸ್. ಅವಳು ಇರೋದ್ ಮನೆ ಶಿವಾಜಿನಗರಲ್ಲಿ. ಅಪ್ಪ ಸ್ವಾಮಿ ತಂದೆ, ನೀನ್ ಸಿಕ್ಕಾಪಟ್ಟೆ ಅರ್ಜೆಂಟ್ ನಲ್ಲಿದ್ಯಾ. ಯಾರು ನೋಡಿದ್ರು ನಿಂಗೆ ಚೆನ್ನಾಗೇ ಕಾಣಿಸ್ತಾರೆ. ಮೊದ್ಲು ನಮಗ್ ತೋರ್ಸು, ನಾವು ಡಿಸೈಡ್ ಮಾಡ್ತೀವಿ. ಏನಪ್ಪಾ ಅದೇ ಸರಿ ಅನ್ಸುತ್ತೋ. ಈಗ ಒಂದ್ ಕೆಲಸ ಮಾಡೋಣ, ಇವತ್ತು ಸಾಯಂಕಾಲ ಒಂದ್ ರೌಂಡ್ ಹೋಗೋಣ. ಸಿಕ್ಕರು ಸಿಗ್ಬೋದು. ಯಾಕಪ್ಪ? ಅದಕ್ಕಿನ್ನೂ ಟೈಮ್ ಐತಿ, ಸುಮ್ಮನ್ ಬಾರ. ಏನು ಗೊತ್ತಾಗಂಗಿಲ್ಲ ಅವನಿಗೆ. ಏನ್ ಟೈಮ್ ಅಲ್ಲ, ಸುಮ್ಮನ್ ತಲೆ ತಿನ್ಲಿಕ್ಕತ್ತಿಯಲ್ಲ. ಯಾಕೋ ಏನಾತೋ? ನಾನು ಹೇಳ್ತಾ ಇಲ್ವೇನ್ರೋ, ಅವಳೆ ಯಾರೋ? ಎರಡನೇ ಹುಡುಗನಲ್ಲ ಅವಳೆ. ಈಗ ಹೇಳು, ಏನನ್ಸ್ತು? ಹೇಯ್ ಚಲೋ ಅದಾಳೋ? ನೂರಕ್ಕೆ ನೂರ? ನೂರಕ್ಕೆ ನೂರೇನಿಲ್ಲ, ಏನೋ ಒಂಥರ ಅಟ್ರಾಕ್ಟಿವ್ ಆಗದಾಳೆ. ಕರೆಕ್ಟ್, ನಾನು ಹೇಳಿಲ್ಲ. ಅವ್ಳು ನೋಡಿದ ತಕ್ಷಣ ಏನು ಅನ್ಸಲ್ಲ ಕಣೋ, ನಿಧಾನವಾಗಿ ಇಷ್ಟ ಆಗ್ತಾಳೆ. ಅವಳೇನೋ ಒಂದು ಅಟ್ರಾಕ್ಟಿವ್ನೆಸ್ ಇದೆ ಕಣೋ. ಹುಡುಗಿರಂದ್ರೆ ಹಾಗೆ ಇರ್ಬೇಕು ಕಣೋ. ನೋಡೋಕೆ ಕಣ್ ಕುಕ್ಕೋ ಹಾಗಿದ್ರೆ ಮನ್ಸಲ್ಲಿ ಬರೀ ಕೆಟ್ಟ ಭಾವನೆನೇ ಬರುತ್ತೆ. ನೋಡು, ಮದುವೆ ಆಗೋನೊಬ್ಬ ಆದ್ರೂ ಕನ್ಸ್ ಕಾಣೋರು 100 ಜನ. ನೋಡಿಲ್ವ ರಂಬನ ಮುಖ ಒಂದ್ ಬಿಟ್ಟು ಬೇರೆ ಎಲ್ಲಾ ಕಡೆ ಕಣ್ ಹೋಗ್ತಾ ಇರುತ್ತೆ. ನೀನ್ ಹೇಳ, ಚೆನ್ನಾಗಿದ್ದಾಳಲ್ವನು? ಹೇಯ್ ಚಲೋ ಅದವಳು ಬಿಡಲ್ಲು. ಎಷ್ಟಲ್ಲಿ ನಾವು ಹೇಳೋದು? ನೋಡ್ತಾ ಇರೋ, ನೆಕ್ಸ್ಟ್ ಸಿಕ್ತಿದ್ದಂಗೆ ಶುರು ಹಚ್ಕೊಂಡ್ಬಿಡ್ತೀನಿ ಪಟಾಸಕ್ಕೆ. ನಿಂದೊಂದು ಒಳ್ಳೆ ಲವ್ ಸ್ಟೋರಿ ಆಗ್ಬೇಕಮ್ಮ. ಲೇ, ನಾವಿನ್ ಹೋಗ್ತೀವಪ್ಪ. ಇನ್ಮೇಲೆ ಏನೇ ಇದ್ರು ನಮ್ ರೂಮ್ಗೆ ಬಂದ್ಬಿಡು. ನಿಮ್ ರೂಮ್ ಸಾವಾಸ ಸಾಕು. ಲೈ ಬರ. ಲೋ ಹೇ ಬರ್ತೀವ? ಹೇಯ್ ಬಾಯಿಲಿ ಬರಲ್ಲ. ಏಯ್ ಬಾಯಿಲಿ ಹೋಗು, ಅಮ್ಮ ಕರಿತೀಯಾರೆ. ಹಾಕ್ಬಿಡ್ಲ ಅಪ್ಲಿಕೇಶನು? ಏನ್ ಅಪ್ಲಿಕೇಶನ್? ನೀನ್ ಕೇಳೋ ಬದಲು ಅವಳು ಕೇಳದೆ ವಾಸಿ. ಅಲ್ಲ, ಅವಳು ಅಕಸ್ಮಾತ್ ಏನಾರು ಉಲ್ಟಾ ಹೊಡೆದ್ರಿ ಏನೋ ಮಾಡ್ತೀಯಾ? ಅಂತ ಸೀನ್ ಎಲ್ಲ ಏನಿಲ್ಲ, ನಮಗ್ ಗೊತ್ತೇ ಹೆಂಗ್ ನಿಭಾಯಿಸ್ಬೇಕು ಅಂತ. ಓಕೆ, ಏನ್ ಮಾಡ್ಲಿ? ಎಕ್ಸ್ಕ್ಯೂಸ್ ಮೀ, ಗೊತ್ತಾಯ್ತಾ? ಅದೇ ಇವತ್ತು ಬಸ್ ಸ್ಟಾಪ್ ಅಲ್ಲಿ ನನ್ ದುಡ್ಡು ಬಿದ್ದಾಗ. ನಿಂದಿಷ್ಟೇ ಆಯ್ತು. ಏ ಪಾಪು ಬಾಯ್ಲಿ. ಏ ಇದು ನಿಮ್ಗೆ ಇಷ್ಟನಾ? ಬೇಕಾ? ನಂಗೊಂದು ಪಪ್ಪಿ ಕೊಡ್ತೀಯಾ? ಬಾ. ನೀವ್ ಹೋಗಿ ಹೋಗಿ ಯಾವ ವಿಡಿಯೋ ನನ್ನ ಮಗನ್ ಕರ್ಕೊಂಡು ಹೋಗಿದ್ಯಾ? ನನ್ನ ಮಗನೇ ಅಪ್ಲಿಕೇಶನ್ ಹಾಕ್ಲಾ ಅಂದ್ರೆ ಯಾವ ಅಪ್ಲಿಕೇಶನ್ ಅಂತ ಒಳ್ಳೆ ಪ್ಯಾದೆ ನನ್ನ ಮಗನ್ ತರ ಕೇಳ್ತಾನೆ. ಸುಮ್ನಿರಪ್ಪ, ಇಂಥವೆಲ್ಲ ನಮಗ್ ತಲೆಗೆ ಹೋಗಲ್ಲ. ಈ ನನ್ ಮಗ ಏನೋ ಮಾಡ್ತಾ ಇದ್ದೇನೆ ಇಲ್ಲಿ. ಯಾರು? ಅಲ್ಲಿ. ಹೌದು, ಇಲ್ಲಿ ಇಟ್ಕೊಂಡು ಏನ್ ಮಾಡ್ಲಿಕ್ಕತ್ತಾನೆ? ಅಯ್ಯೋ ಪಾಪಿ, ಇಂಥವ್ರು ಹೋದಾರೇನೋ ಜಗತ್ನಾಗ. ಎಲ್ರು ಸರಿ ಇಕ್ಬಿಡೋಣ ಅವ್ನಿಗೆ ಇವತ್ತು. ಬಿಡ್ರ, ಆ ನನ್ ಮಗನ್ ಮೇಲೆ ನಂಗೆ ಮುಂಚೆಯಿಂದಾನೇ ಕಣ್ಣಿತ್ತು. ಓಹೋ, ಏನೋ ಡವ್ ಮಾಡ್ತಾ ಇದ್ದ.
ಇರ್ಲಿ ಇರ್ಲಿ ಸರಿಯಾಗಿ ಶಿಕ್ಷಣ ಹಾಕೋಣ ಅವನ್ನ. ಹೌದು. ಸಾಹೇಬ್ರ ಈ ಫೈಲ್ನ ಇವತ್ತೇ ಕಳಿಸ್ಬೇಕು. ಏನಿದ್ದು ಸುದ್ದಿ ಇದು? ರಾಮದೇವ್ ಗಲ್ಲಿ ಇದು. ಚೆನ್ನಾಗಿದೆ. ಈ ಪಾರ್ಟಿನ ಇವತ್ತೇ ಬರೋದಕ್ಕೆ ಹೇಳಿದ್ದೀನಿ. ನಮಸ್ಕಾರ ರೀ ಸರ. ಆ ಹೇ ಇಲ್ಲೇ ಬಾರ. ಸರ ಮರಾಠಿ ಓಟ್ ಒಂದಕ್ಕಂಗಿಲ್ರಿ. ಈಗೆಲ್ಲ ಅವನ ಕಡೆ ಸೆಳ್ಕೊಂಡ್ರಿ. ಈಗ ಏನಿದ್ರು ನಮ್ಮಂದಿ ನಾವು ಬಂದೋಬಸ್ತ್ ಮಾಡ್ಕೊಬೇಕ್ರಿ. ಸಂಖ್ಯಾ ಇನ್ನೂ 4 ತಿಂಗಳೈತಿ. ಯಾವ ಹೆಣ್ಮಕ್ಳನ್ನ ಕೊಳ್ಳಿ ತಾಳಿ ತೆಗಿತ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲಾ ಮಂದಿ ನಮ್ ಕಡೆ ಬರ್ಬೇಕು ಅಷ್ಟೇ. ಏನಿಲ್ಲ ಅಂದ್ರು ಕಡೆ ಪಕ್ಷ ನೀನ್ ಹೇಳ್ದಂಗೆ ನಮ್ಮ ಓಟ್ ಪಕ್ಕ ಆಗ್ಬೇಕು. ಏಯ್ ನೀನ್ ತಡ ಮಾಡ್ಬೇಡುವೋ, ಹಿಂದೆ ಶುರು ಮಾಡು. ನಿಮ್ ಹುಡುಗರ್ನ ಹುಡುಗಂಸು ನೋಡೋಣಂತೆ. ಮರಾಠಿ ಮಂದಿನೂ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅವಕಾಶ ಬರ್ಲಿ. ನೀವು ಅಷ್ಟೇ ಇನ್ಮೇಲೊಂದಿಟ್ಟು ಟೂರ್ ಮಾಡಕ್ ಶುರು ಮಾಡ್ರಿ. ಏ ಇನ್ನೂ ಟೈಮ್ ಐತ್ ಬಿಡಲೆ. ಮಂದಿ ಅದರಿಂದ ಏನು ಓಟ್ ಹಾಕ್ಬಿಡ್ತಾರಣ್ಣ. ಮತ್ತಣ್ಣ ನಾವು ಹೋಗೋದಕ್ ಮೊದ್ಲು ಆ ಬೀರನ್ ಒಂದ್ ಗತಿ ಕಾಣಿಸ್ ಹೋಗ್ಬೇಕು. ಎಲ್ಲರ ಹತ್ರ ಹೊಡಿತೀನಿ ಅಂತ ಹೇಳ್ಕೊಂಡು ತಿರ್ಗಾಡಕತ್ತಾನ. ಮತ್ತ ನಾವ್ ಕೆಲ್ಸನಾಗ ಇರೋದು. ಅವ ಹೆಂಗ ಯಾವಾಗ ಬಂದ್ ಅಟ್ಯಾಕ್ ಮಾಡ್ತಾನೆ ಯಾವನ್ ಗೊತ್ತ್ರಿ. ಮೊದ್ಲು ಒಂದ್ ದಾರಿ ಮಾಡೋ ಚಲೋ ಅಂತೀನಿ. ಮತ್ತೆ ಅದನ್ನೇ ಮಾತಾಡ್ತಿಲ್ಲ ನೀ. ಅದನ್ನೆಲ್ಲ ಮಾಡ್ಕೊಂಡು ಕುಂಡ್ರಕ್ಕಾಗುತ್ತೆ ನೀಗ. ಬೇರೆ ವ್ಯವಸ್ಥೆ ಮಾಡ್ತೀನಿ ಬಿಡೋ. ಹಾ ಎಸ್ ಪಿ ಹೇಳ್ರಲ್ಲ ಅವ್ನು ಎನ್ಕೌಂಟರ್ ಮಾಡಿ ಹೊಡೆದಾಕಂತ. ಅವನ್ಯಾವ ದೊಡ್ಡ ಮನ್ಸ ಅಂತ ಇಟ್ಕೊಂಡ್ ಕೂತಾರ ಅಲ್ವಾ? ಒಳ್ಳೆ ಐಡಿಯಾ. ಏಯ್ ಆ ಎಸ್ ಪಿ ಫೋನ್ ಹಚ್ಕೊಡ. ಆಯ್ತು ರೀ ಸರ. ಸ್ವಾಮಿ. ಹಾ ಹೇಳಿ ಸರ್. ಪಬ್ಲಿಕ್ಕಿಂದ ಬಹಳ ಕಂಪ್ಲೇಂಟ್ ಬರಕತ್ತಾವಲ್ಲಪ್ಪ. ಈ ರೌಡಿಗಳ ಕಾಟ ಜಾಸ್ತಿ ಆತಂತ. ಆ ಥರ ಏನಿಲ್ವಲ್ಲ ಸರ್. ನೋಡ್ರಿ ಈ ಬೀರ ಅಂತವ್ರನ್ನೆಲ್ಲ ಎನ್ಕೌಂಟ್ರಲ್ಲಿ ಹೊರಗಾಗ್ಬಾರ್ದೇನಾ? ಯಾಕೆ ಸುಮ್ಮನೆ ಬಿಟ್ಕೊಂತೀರಿ ಇವ್ರನ್ನೆಲ್ಲ? ಇವರೆಲ್ಲ ಯಾವತ್ತಿದ್ರು ಡೇಂಜರ್ ರೀ. ಯಾಕೆ ಸರ್, ಏನ್ ಮಾಡ್ದ ಅವನು? ರೌಡಿಗಳನ್ನ ಕೊಂದು ಹಾಕಿ ಅಂತ ಹೇಳಿದ್ರೆ ಏನ್ ಮಾಡಂತ ಕೇಳಕತ್ತೀರಿ? ರಾಜಕಾರಣಿಗಳು ರೌಡಿಗಳಿಗೆ ಸಪೋರ್ಟ್ ಮಾಡ್ತಾರ ಅಂತೀರಿ. ಈಗ ರೌಡಿಗಳನ್ನ ಕೊಂದು ಹಾಕಂತ ಹೇಳಿದ್ರೆ ಏನ್ ಮಾಡಂತ ಕೇಳಕತ್ತೀರಿ? ಇಲ್ಲ ಸರ್, ಇದ್ದಕ್ಕಿದ್ದಾಗ ಬೀರು ನೆನೆಸ್ಕೊಂಡ್ರಲ್ಲ ಅದಕ್ಕೆ ಕೇಳಿದೆ. ಏನಂದ್ರಿ? ಓಕೆ ಸರ್, ನಿಮ್ಮಿಂದ ಗ್ರೀನ್ ಸಿಗ್ನಲ್ ಬಂದ್ಮೇಲೆ ನಾವು ಸುಮ್ಮನೆ ಇರ್ತೀವಾ? ಓಕೆ ಸರ್. ಮೇಡಮ್ ಚಿಲ್ಲರೆ ಇಲ್ಲ, ತಗೊಂಡ್ಬರ್ತೀನಿ. हमें पता अस्तु तुएगा. ओके. ಒಂದ್ ಚೆನ್ನಾಗಿರೋ ಪೆನ್ ಕೊಡಪ್ಪ. ಎಷ್ಟು? 15 ರೂಪಾಯಿ ಕೊಡ್ರಿ. ಹಲೋ, ನಿಂದ? ನಮ್ದಲ್ಲ. ರೀ, ನಿಮ್ಗೇನು ಬೀಳಿಸ್ಕೊಂಡು ಹೋದ್ರೆ ಸಮಾಧಾನನೇ ಆಗಲ್ವಾ? ನಿಮ್ ಐಡಿ ಕಾರ್ಡ್ ಬಿದ್ದಿದೆ, ತಗೊಳ್ಳಿ. ಓ ಥ್ಯಾಂಕ್ ಯು. ಹಲೋ, ಅಂತೂ ಕೊನೆಗೆ ಅವಳ ಕೈಲೇ ಮಾತಾಡಿಸ್ಬಿಟ್ಟಿಯಲ್ಲೋ. ಹಿಡಿದ್ರೆ ಬಿಡೋ ಜೊತೆ ಅಲ್ಲಮ್ಮ ನಮ್ದು. ಚೇಂಜ್ ತಗೊಳ್ಳಿ. ಥ್ಯಾಂಕ್ ಯು. ಅಪ್ಪ ದೇವ್ರ ಏನಾರು ಮಾಡಪ್ಪ ಇವತ್ತು. ಅಪ್ಪ ಏನಾರು ಮಾಡ್ಬಿಡಪ್ಪ ಅವನ್ಗ. ನಾ ಹೇಳಿ ನಡಿ, ಏನಾರು ಹಾಗೆ ಆಗುತ್ತಾ? ಹೇಳಿಲ್ಲ ನಾನು. ನೋಡು, ಅವ್ಳು ಹೂ ಬೇಕೀಗ. ನಡಿ ಹೋಣ. ಹಲೋ, ಎಕ್ಸ್ಕ್ಯೂಸ್ ಮೀ. ಏನ್ರಿ ನೀವು ಮಾತಾಡ್ಸಂಗಿಲ್ಲ, ಹೂ ಇಟ್ಕೊಂಡ್ ಬಂದ್ಬಿಡ್ತೀರಾ? ಓಹೋ, ಸಮಾಧಾನ. ಈ ರೋಸು ನಮ್ದಲ್ಲ, ನಿಮ್ದೆ. ನಿಮ್ ತಲೆಯಿಂದ ಬಿದ್ದನ್ನ ಎತ್ಕೊಡ್ತಾ ಇದೀನಿ ಅಷ್ಟೇ. ಸಾರಿ, ಥ್ಯಾಂಕ್ ಯು. ಅಂತೂ ಋಣ ತೀರಿಸ್ಬಿಟ್ರಿ. ಮತ್ತೆ ನಿಮ್ ಹೂನ ಅಲ್ಲಿ ಇಲ್ಲಿ ಬಿಡ್ಸ್ಕೊಳಕ್ ಹೋಗ್ಬೇಡಿ. ಎತ್ಕೊಳಕ್ ನಾನು ಇರಲ್ಲ. ಆಹಾ, ನೀವು ಮಾತ್ರ ನಿಮ್ ಐಡಿ ಕಾರ್ಡ್ ದುಡ್ಡನ್ನ ಬೀಳಿಸ್ಕೊಂಡೇ ಹೋಗಿ, ಎತ್ಕೊಡಕ್ ನಾನ್ ಮಾತ್ರ ಬರ್ತಾನೆ ಇರ್ತೀನಿ. ನಿಮ್ ಹೆಸರು?
ರೀ 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 ನಿಮ್ ಹೆಸರು ಹೇಳ್ರಿ ಅಂದ್ರ ಯಾಕ್ರಿ ಒಂದ್ ನಿಮಿಷ ನಿಂತ್ಕೊಳ್ರೆ. ರೀ ಅವ್ರು ಯಾಕ್ರಿ ನೀವ್ ಹೋಗ್ರಮ್ಮ, ಬರ್ತಾರ ರೀ. ನಿಮ್ಮ ಅದನ್ನು ಮಾತಾಡ್ಬೇಕ್ರಿ, ಪ್ಲೀಸ್ ನಿಮ್ ಹೆಸರು ಹೇಳ್ರಿ ಸ್ವಲ್ಪ. ರೀಮಾ. ಹಾ, ಈಗ ರೀಮಾ ಅವ್ರೆ, ಇದೆಲ್ಲ ನೋಡ್ತಾ ಇದೇನೋ ಒಂದು ವಿಶೇಷ ಇದೆ ಅಂತ ಅನ್ಸ್ತಲ್ಲ ನಿಮ್ಗೆ? ಯಾವ್ದ್ರಲ್ಲಿ? ಈಗ ನಾವು ಪ್ರತಿ ಸಲ ಮೀಟ್ ಮಾಡಿದಾಗ್ಲೂ ನೀವೇನಾದ್ರು ಕಳ್ಕೊಂಡಾಗ ನಾನೇ ನೋಡೋದು ಅಥವಾ ನಾನ್ ಕಳ್ಕೊಂಡಾಗ ನೀವೇ ನೋಡೋದು ಅಲ್ಲ, ಇದ್ರಲ್ಲೆಲ್ಲ ಅಲ್ಲ ಯಾವ್ದೋ ಕಾಣದ ಶಕ್ತಿ ನಮ್ಗೆ ಗೊತ್ತಿಲ್ದ ಹಾಗೆ ನಮ್ಮಿಬ್ರು ಸೇರಿಸಿದೆ ಅಂತ ನಿಮ್ಗೆ ಅನಿಸ್ತಾ ಇಲ್ಲ? ನೋಡಿ ಹಿಂಗೆಲ್ಲ ಹೇಳ್ಬೋದಾ ನೀವು? ಪ್ಲೀಸ್ ಸರಿ ಹೇಳ್ರಿ ಮತ್ತೆ. ಇದೆಲ್ಲ ದಿನ ನಡೆಯತ್ರಿ? ನೋಡಿ ಬೇರೆದಕ್ಕೂ ಇದಕ್ಕೂ ವ್ಯತ್ಯಾಸ ಅಲ್ವಾ? ಇದಕ್ ಮುಂಚೆ ಯಾವತ್ತಾರ ಹೀಗಾಗಿತ್ತಾ? ಆಗ್ತಾ ಇರ್ಬೋದು. ನೋಡಿ ಅದನ್ನೇ ಹೇಳಿದ್ದು, ನಮ್ ಭೇಟಿಗೂ ನಿಮ್ ಭೇಟಿಗೂ ಏನೋ ಅರ್ಥ ಇದೆ ಅಂತ. ರೀ ತಗೊಳ್ರಿ, ಈ ಚಾಕ್ಲೇಟ್ ತಿನ್ಕೊಂಡ್ ಮನೆಗೆ ಹೋಗ್ರಿ. ನೋಡಿ ತಪ್ಪು ಮಾಡ್ತಿದ್ದೀರಾ ನೀವು, ಇದ್ರೆಲ್ಲ ತಪ್ಪಿಸ್ಕೊಂಡು ಹೋಗ್ಬಾರ್ದು ನೀವು. ರೀ ಏನ್ರಿ ಇದು, ಏನ್ ಇಟ್ಕೊಂಡ್ರು ಬಿಡಲ್ಲ ಅಂತೀರಾ? ಈಗ ಈ ಕಟ್ಕತೆನೆಲ್ಲ ನಾನ್ ನಂಬೇಕು ಅಂತ ಇದ್ದೀರಾ? ಈಗೇನು ಆ ವಿಧಿ ನಮ್ಮಿಬ್ರು ಸೇರಿಸಿದೆ, ಇನ್ನೊಂದ್ಸತಿ ಅದೇ ವಿಧಿ ನಮ್ಮಿಬ್ರು ಸೇರಿಸ್ಲಿ. ಈಗ ಮನೆಗೆ ಹೋಗಿ.